ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಓಕೆ, ಇವತ್ತಿನ ವಿಡಿಯೋ ಏನು ಅಂದರೆ ಹೇಳ್ಬಿಡ್ತೀನಿ, ತಡ ಮಾಡೋದಿಲ್ಲ, ಏನು ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಕಡೆ ನೋಡಿದ್ರೆ ಇವಾಗ ಟ್ರೆಂಡ್ ಆಗಿರುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ಅಂದ್ಬಿಟ್ಟು. ಎಲ್ಲ ಕಡೆ ನೋಡಿದ್ರೆ ಜಿಬ್ಲಿ 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 ಆ್ಯಪ್. ಅದನ್ನು ಹೇಗೆ ಯೂಸ್ ಮಾಡೋದು, ಫ್ರೀ ಆ್ಯಪ್, ಫ್ರೀಯಾಗಿ ಯಾವ ರೀತಿ ಅದನ್ನ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಮಾತ್ರ ಶೇರ್ ಮಾಡ್ಕೋತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಯೂಸ್ ಆಗ್ಬೋದು ಇದು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನಕ್ಕೆ ಇದನ್ನು ಯೂಸ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ, ಕರೆಕ್ಟಾಗಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಜಿಬ್ಲಿ ಆ್ಯಪ್ನ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಓಕೆ, ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಓಕೆ, ಎಲ್ಲ ಕಡೆ ಫುಲ್ ಟ್ರೆಂಡ್ ಆಗಿರೋಂಥ ಆ್ಯಪ್ನ ಇವತ್ತು ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಜಿಬ್ಲಿ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಈ ಆ್ಯಪ್ನ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ಬನ್ನಿ ಯಾವ ರೀತಿ ಆ್ಯಪ್ನ ಯೂಸ್ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು. ಫಸ್ಟಾಗಿ ಏನು ಮಾಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರ ಫೋನಲ್ಲೂ ಕೂಡ ಪ್ಲೇಸ್ಟೋರ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರ ಫೋನಲ್ಲೂ ಇದ್ದೇ ಇರುತ್ತೆ ಈ ಆ್ಯಪ್ಗೆ ಹೋಗ್ಬಿಟ್ಟು ಏನಂತ ಟೈಪ್ ಮಾಡಬೇಕು ಅಂದರೆ ChatGPT ಅಂತ ಒಂದು ಆ್ಯಪ್ ಇದೆ. ಅದನ್ನು ಹೋಗಿ ಫಸ್ಟ್ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಎರಡು ಇದೆ, ಬ್ಲ್ಯಾಕ್ ಕಲರ್ ಒಂದು, ಕೆಳಗಡೆ ಒಂದಿದೆ. ಅದನ್ನು ಫಸ್ಟು ಕ್ಲಿಕ್ ಮಾಡಬೇಕು. ChatGPT ಅಂತ ಒಂದು ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಡೌನ್ಲೋಡ್ ಆಗೋದಕ್ಕೆ ಬಿಟ್ಬಿಡಬೇಕು ನೀವು. ಸೊ ಫುಲ್ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಾನು ಡೌನ್ಲೋಡ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನೂ ಕೂಡ ಜಿಬ್ಲಿ ಸ್ಟೈಲಲ್ಲಿ ನಾನು ಫೋಟೋಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಿಮಗೆ ಇನ್ನೊಂದ್ಸಲಿ ತೋರಿಸೋದ ಅಂದ್ಬಿಟ್ಟು ಆ್ಯಪ್ನ ಡಿಲೀಟ್ ಮಾಡಿ ತಿರ್ಗಾ ನಾನು ಡೌನ್ಲೋಡ್ ಮಾಡ್ತಿದ್ದೀನಿ. ಯಾವ ರೀತಿ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡೋದಕ್ಕೋಸ್ಕರ ನಾನು ಡಿಲೀಟ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದ್ಸಲಿ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಅದಾದಮೇಲೆ ಡೌನ್ಲೋಡ್ ಆದಮೇಲೆ ಇಲ್ಲಿ ಓಪನ್ ಅಂತ ಆಪ್ಷನ್ ಬರುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆ್ಯಪು ಬರೋದಕ್ಕೆ. ಅದಕ್ಕೆ ಒಂದಷ್ಟು ಎಲ್ಲ ಕೇಳುತ್ತೆ, ಏನೇನು ಪ್ರೊಸೀಜರ್ ತೊಗೋಬೇಕು ಅಂದ್ಬಿಟ್ಟು. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಈ ರೀತಿ ಬರುತ್ತೆ ಮೆಸೇಜು, ChatGPT ಅಂತೆಲ್ಲ ಕೇಳುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಮಾಡಬೇಕು ಅಂದ್ಬಿಟ್ಟು ಫುಲ್ಲು ಪ್ರೊಸೀಜರ್ನ ನೋಡಬೇಕು. ನೀವು ಏನೇನಿದೆ ಅಂತ ಅಂದ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೀವು ಇಲ್ಲಿ ಈ ರೀತಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳುತ್ತೆ. ನಿಮ್ಮದು ಏನು ಇಟ್ಕೊಂಡಿದ್ದೀರಾ ಗೂಗಲ್ದು ನೇಮು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ, ನಿಮ್ಮದು ಏನಿರುತ್ತೆ ಗೂಗಲ್ದು ನೇಮು, ಅದ್ರ ಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಏನೇನು ಕೇಳುತ್ತೆ ಪ್ರೊಸೀಜರ್ನ ಅದು ನೀವು ಕ್ಲಿಯರ್ ಮಾಡ್ಕೋಬೇಕು ಎಲ್ಲನೂ ಕೂಡ. ಕಂಟಿನ್ಯೂ ವಿತ್ ಗೂಗಲ್ ಅಂತ ಇನ್ನೊಂದ್ಸಲಿ ಕ್ಲಿಕ್ ಮಾಡಬೇಕು ನೀವು. ನೆಕ್ಸ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಸ್ವಲ್ಪ ಗಲಾಟೆ ಏನಾದರೂ ಕೇಳಿಸ್ತಿದ್ರೆ ಸಾರಿ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಫೋಟೋಸ್ಗೂ ಕೂಡ ಟೈಮ್ ತಗೊಳುತ್ತೆ. ಫೋಟೋಸ್ ಅಂದರೆ ಅದು ಫುಲ್ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಸೇಮ್ ಅದೇ ರೀತಿ ನಿಮಗೆ ಫೋಟೋಸ್ ಬೇಕು ಅಂದರೆ, ಜಿಬ್ಲಿ ಸ್ಟೈಲಲ್ಲಿ ಫೋಟೋಸ್ ಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬರ್ತಾ ಇಲ್ಲ ಅಂತ ಬಿಟ್ಬಿಡಬೇಡಿ ನೀವು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಯಾಮ್ರಾ ಅಂತೆಲ್ಲ ಬರುತ್ತೆ. ನಿಮ್ಮದು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಫೇವ್ರೆಟ್ ಫೋಟೋ ಯಾವುದಿರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮೆಸೇಜರ್ ಥರ ಇರುತ್ತಲ್ಲ, ಅದ್ರ ಮೇಲೆ ನೀವು ಟೈಪ್ ಮಾಡಬೇಕು. ನಾನು ಮಾಡ್ತಾ ಇರೋದು ಮೇಕ್ ಇಟ್ ಇನ್ ಎನಿಮಿ ಫ್ರೇಮ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ಥರನೂ ಕೂಡ ಟೈಪ್ ಮಾಡ್ಬೋದು, ಬರುತ್ತೆ, ನಿಮ್ಮದು ಫೋಟೋ ಫ್ರೇಮ್ ಬರುತ್ತೆ ಜಿಬ್ಲಿ ಸ್ಟೈಲಲ್ಲಿ. ಮೇಕ್ ಇಟ್ ಇನ್ ಎನಿಮಿ ಫ್ರೇಮ್ ಅಂತ ನಾನು ಮೆಸೇಜ್ ಮಾಡಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಜಿಬ್ಲಿ ಸ್ಟೈಲಲ್ಲಿ ಬರೋದಕ್ಕೆ ಫೋಟೋ.
ತುಂಬ ಚೆನ್ನಾಗಿತ್ತು ಫೋಟೋ ನಮ್ಮದು, ನೀವು ನೋಡ್ತಾ ಇರ್ಬೋದು. ಸೊ ಇದೇ ಥರ ಪ್ರೊಸೀಜರಲ್ಲಿ ನೀವು ಮಾಡ್ಕೊಂಡು ಹೋದರೆ ಬರುತ್ತೆ ಫೋಟೋ ಕೂಡ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ನೀವು ಫೋಟೋ ಬರೋದಕ್ಕೆ. ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ಇಮೇಜ್ ಮೇ ಟೇಕ್ ಎ ಮೂಮೆಂಟ್ ಅಂತ ಬಂದಿದೆ. ಸೊ ಹಂಗೆ ಬಂದರೆ ಫೋಟೋ ಬರ್ತಾ ಇದೆ, ಲೋಡ್ ಆಗ್ತಿದೆ ಅಂತ ಅಲ್ಲಿಗೆ. ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು ಅಷ್ಟೇ ಫೋಟೋ ಬರೋದಕ್ಕೆ ಅದು. ಮತ್ತು ಹಾಗೆ ಎಸ್ಟರ್ಡೇ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ. ಶಾರ್ಟ್ ವಿಡಿಯೋ ತುಂಬ ಚೆನ್ನಾಗಿ ಓಡಿದೆ. ಅದನ್ನು ಇನ್ನೂ ಸಪೋರ್ಟ್ ಮಾಡಿ, ಇನ್ನೂ ಶಾರ್ಟ್ ವಿಡಿಯೋಸ್ ಆಗಿರ್ಬೋದು, ಲಾಂಗ್ ವಿಡಿಯೋಸ್ ಆಗಿರ್ಬೋದು ಓಡೋದಕ್ಕೆ ಇನ್ನೂ ಚೆನ್ನಾಗಿ. ಸೊ ಆಲ್ಮೋಸ್ಟ್ ಎಲ್ಲ ಜಿಬ್ಲಿ ಫೋಟೋಸ್ ನಾನು ಹಾಕಿರೋದು ಇಷ್ಟ ಕೂಡ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ವಿಡಿಯೋಸ್ ಚೆನ್ನಾಗಿ ಓಡಿದೆ, ಇನ್ನೂ ಓಡಲಿ ಅಂತಲೂ ಕೂಡ ಹಾರೈಸಿ. ನೀವು ನನ್ನದು ಯೂಟ್ಯೂಬ್ ಚಾನಲ್ ಇನ್ನೂ ಬೆಳೀಲಿ ಅಂತ ಕೂಡ ಹಾರೈಸಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟೇ ಅಲ್ಲ, ನನ್ನ ವೀಡಿಯೋಸ್ ಕೂಡ ನೀವು ನೋಡಬೇಕು, ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನಾನು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮದು ಫೋಟೋ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅಂದ್ಬಿಟ್ಟು. ಫೋಟೋ ಮೇಲೆ ನೀವು ಕ್ಲಿಕ್ ಕ್ಲಿಕ್ ಮಾಡಿದಾಗ ಅಲ್ಲಿ ಶೇರ್ ಅಂತ ಇರುತ್ತೆ, ಮತ್ತು ಹಾಗೆ ಸೇವ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಮತ್ತು ಶೇರ್ ಅಂತ ಎರಡೂ ಕೂಡ ಇದೆ. ಶೇರ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅದೇ ವಾಟ್ಸಪ್ ಆಗಿರ್ಬೋದು, ಯಾವುದಕ್ಕೆ ಬೇಕು ಅದರಲ್ಲಿ ನೀವು ಶೇರ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಅವ್ರುಗಳಿಗೆ ಶೇರ್ ಮಾಡ್ಬೋದು. ಸೇವ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಅದು ಸೇವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಶೇರ್ ಮಾಡಿದ್ರೆ ವಾಟ್ಸಪ್ಗೆ ಶೇರ್ ಆಗುತ್ತೆ, ಸೇವ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಫೋಟೋಸ್ಗೆ ಅದು ಸೇವ್ ಆಗುತ್ತೆ. ಸೊ ಇಷ್ಟೇ ಜಿಬ್ಲಿ ಆ್ಯಪ್ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೇಮ್ ಇದೇ ಥರ ಪ್ರೊಸೀಜರಲ್ಲಿ ನೀವು ಬೇರೆ ಫೋಟೋಗಳನ್ನ ಕೂಡ ಹಾಕೋಬೋದು. ಒಂದು 4-5 ಫೋಟೋಸ್ ಆಗುತ್ತೆ. ಅದ್ರ ಮೇಲೆ ಜಾಸ್ತಿ ಇದು ಮಾಡಿದ್ರೆ 23 ಅವರ್ಸ್ ಬಿಟ್ಕೊಂಡು ತಿರ್ಗಾ ಟ್ರೈ ಮಾಡಿ ಅಂತ ಕೂಡ ಅದು ಮೆಸೇಜ್ ಮಾಡುತ್ತೆ. ಸೊ ಸೇಮ್ ಇದೇ ಪ್ರೊಸೀಜರು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.